ದೃಷ್ಟಾ ಮಯಾ ದಿವಿ ವಿಭೋಖಿಲಧಿಷ್ಣ್ಯಪಾನಾಂ ಆಯುಶ್ರಿಯೋ ವಿಭವ ಇಚ್ಛತಿ ಯಾಂಜನೋಯಂ ಯೇಸ್ಮತ್ಪಿತುಃ ಕುಪಿತಃ ಸ ವಿಜೃಂಭಿತಭ್ರೂ ವಿಸ್ಫೂರ್ಜಿತೇನ ಲುಳಿತಾ ಸತುತೇ ನಿರಸ್ತಃ. ಪ್ರಹ್ಲಾದ ಇಷ್ಟೆಲ್ಲ ಸ್ತೋತ್ರ ಮಾಡುವಾಗ ನರಸಿಂಹನಿಗೆ ಪ್ರಹ್ಲಾದನಿಗೆ ಏನಾದರೂ ಕೊಡಬೇಕು ಅಂತ ಅನಿಸಿದರೆ ಅದಕ್ಕೆ ಪ್ರಹ್ಲಾದ ಮೊದಲೇ ಹೇಳ್ತಾ ಇದ್ದಾನೆ, ನಾನು ನಿನ್ನ ಹತ್ರ ಏನನ್ನೂ ಬಯಸಲ್ಲ, ನಿನ್ನ ಪಾದವನ್ನು ಹೊರತುಪಡಿಸಿ ನಾನು ಇನ್ಯಾವುದನ್ನೂ ಕೂಡ ಬಯಸಲ್ಲ ಅಂತ. ಯಾಕೆ ಬಯಸಲ್ಲ ಅಂತಂದರೆ, ಇವತ್ತು ದೇವತೆಗಳು, ಇಂದ್ರದೇವರು, ಎಲ್ಲ ದಿಕ್ಪಾಲಕರು ಎಲ್ಲರೂ ಕೂಡ ಚಂದ್ರ, ವರುಣ, ಅಗ್ನಿ, ಯಮ, ಹೀಗೆ ಎಲ್ಲ ದಿಕ್ಪಾಲಕರಿದ್ದಾರೆ. ಎಂತೆಂತಹ ವೈಭವ ಅವರಿಗೆ ಎಂತಹ ದೀರ್ಘಾಯುಷ್ಯ ಇದೆ, ಆಮೇಲೆ ಅವರಲ್ಲಿ ಎಂತಹ ಸಂಪತ್ತಿದೆ, ಅಧಿಪತಿತ್ವ ಇದೆ, ಎಲ್ಲವೂ ಕೂಡ ಇದೆ. ನಮ್ಮ ತಂದೆ ಹಿರಣ್ಯಕಶಿಪು ಏನು ಮಾಡಿದ? ಆಕ್ರಮಣವನ್ನು ಮಾಡಿ ಅದನ್ನೆಲ್ಲವನ್ನು ಸೆಳೆದು ಹಾಕಿದ, ಅದನ್ನೆಲ್ಲವನ್ನು ತನ್ನದಾಗಿಸಿಕೊಂಡ, ಆ ಸಂಪತ್ತೆಲ್ಲವೂ ಕೂಡ ತನ್ನದು ಅಂತ ಮಾಡಿಕೊಂಡ. ಆದರೆ ಏನಾಯಿತು? ಅವನದ್ದಾದರೂ ಉಳಿತ, ಕೊನೆಗೆ ಅದೂ ಕೂಡ ಉಳಿಲಿಲ್ಲ. ಹಿರಣ್ಯಕಶಿಪು ಇಷ್ಟೆಲ್ಲ ಗಳಿಸಿದರೂ ಕೂಡ ನೀನು ಬಂದು ಅವನನ್ನು ಸಂಹಾರ ಮಾಡಿದೆ. ಎಲ್ಲಿಗೆ ಹೋಯಿತು? ಅವನ ಸಂಪತ್ತೆಲ್ಲವೂ ಕೂಡ ನಾಶ ಆಗಿ ಹೋಯಿತು ಅಷ್ಟೆ. ಹೀಗಾಗಿ ನಾವು ಯಾವುದೇ ಸಂಪತ್ತನ್ನು ಬಯಸಿದರೂ ಕೂಡ ಆ ಸಂಪತ್ತೆಲ್ಲವೂ ನಾಶ ಆಗುವಂಥದ್ದು. ಆದ್ದರಿಂದ ಅದನ್ನು ಬಯಸಿ ಏನು, ಅದನ್ನು ಪಡೆದುಕೊಂಡು ಏನು? ಆದ್ದರಿಂದ ನಾನು ಅದು ಯಾವುದನ್ನು ಕೂಡ ಬಯಸಲ್ಲ. ತಸ್ಮಾದಮೂಸ್ತನುಭೃತಾಮಹಮಾಶಿಶೋಜ್ಞಃ ಆಯುಶ್ರಿಯಂ ವಿಭವಮೈಂದ್ರಿಯಮಾವಿರಿಂಚಾತ್ ನೇಚ್ಛಾಮಿ ತೇ ವಿಲುಲಿತಾ ಗುರುವಿಕ್ರಮೇಣ ಕಾಲಾತ್ಮನೋಪನಯ ಮಾಂ ನಿಜಭೃತ್ಯ ಪಾರ್ಶ್ವಂ. ಇಲ್ಲಿದ ಹಿಡಿದು ಅಲ್ಲಿಯ ತನಕ, ಬ್ರಹ್ಮಲೋಕದ ತನಕ ಏನೆಲ್ಲ ವೈಭವಗಳಿವೆ. ದೀರ್ಘ ಆಯುಷ್ಯ ಇರಬಹುದು. ಮೇಲ್ಲೋಕಕ್ಕೆ ಹೋದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಅದ್ಭುತವಾದಂತಹ ಶಕ್ತಿ. ದೇವತೆಗಳಲ್ಲಿ ಎಂತಹ ಶಕ್ತಿ ಇದೆ, ಅವರಲ್ಲಿರುವಂತಹ ಅದ್ಭುತವಾದಂತಹ ಸಾಮರ್ಥ್ಯಗಳು, ಐಶ್ವರ್ಯ, ಮತ್ತೊಂದು ಅದೆಲ್ಲ ಅವರ ದೀರ್ಘ ಆಯುಷ್ಯ ಇರಬಹುದು, ಅವರಲ್ಲಿರುವ ಅಧಿಕಾರ ಇರಬಹುದು, ಅದೇ ರೀತಿಯಲ್ಲಿ ಸಂಪತ್ತಿರಬಹುದು, ಭೂಮಿಯಾಗಿರಬಹುದು, ಮತ್ತೊಂದಿರಬಹುದು, ಏನೆಲ್ಲ ಇರಬಹುದು. ಬ್ರಹ್ಮಲೋಕದ ತನಕ ಯಾವುದೆಲ್ಲ ಇದೆ ಅದೆಲ್ಲವೂ ಕೂಡ ನಾಶ ಆಗುವಂಥದ್ದು. ನಿನ್ನ ಇವತ್ತು ನೀನು ಹಿರಣ್ಯಕಶಿಪುವನ್ನು ಸಂಹಾರ ಮಾಡೋದಕ್ಕೆ ನೀನು ಬಂದಿದ್ದೀಯ. ನೀನು ಪ್ರಳಯ ಕಾಲದಲ್ಲಿ 3ನೇ ಕಣ್ಣನ್ನು ತೆಗೆದರೆ ಆವಾಗ ನಿನ್ನ ಕ್ರೋಧಾಗ್ನಿಯಿಂದ ಇಡೀ ಬ್ರಹ್ಮಾಂಡವೇ ನಾಶವನ್ನು ಹೊಂದುತ್ತಾ ಇದೆ, ಸುಟ್ಟು ಹೋಗ್ತಾ ಇದೆ. ಆವಾಗ ಏನು ಉಳಿತದೆ? ಯಾರದ್ದೂ ಕೂಡ ಏನೂ ಕೂಡ ಉಳಿಯೋದಿಲ್ಲ. ಇದೆಲ್ಲವೂ ಕೂಡ ಕ್ಷಣಿಕ, ಎಲ್ಲವೂ ಕೂಡ ಅಲ್ಪ. ಆದ್ದರಿಂದ ನಾನು ಈ ಯಾವ ಲೋಕಗಳನ್ನೂ ಬಯಸಲ್ಲ, ಈ ಯಾವ ಲೋಕಗಳ ಸುಖಗಳನ್ನೂ ಬಯಸಲ್ಲ. ಏನು ಬಯಸ್ತೀಯ ಪ್ರಹ್ಲಾದ ಹಾಗಾದರೆ ನೀನು ಅಂತಂದರೆ, ನಿಜ ಭೃತ್ಯ ಪಾರ್ಶ್ವಂ ಮಾಂ ಉಪನಯ, ನಿನ್ನ ಬಳಿಗೆ ನನ್ನನ್ನು ಕರೆದುಕೊಂಡು ಹೋಗು, ನಿನ್ನ ಬಳಿಯಲ್ಲೇ ನಾನಿರಬೇಕು, ನಿನ್ನ ಪಾದದಾಸನಾಗಿ ನಾನಿರಬೇಕು ಅನ್ನೋದನ್ನೇ ಬಯಸ್ತೇನೆ, ನಿನ್ನ ಆರಾಧನೆಯನ್ನೇ ಮಾಡಿಕೊಂಡು ಇರಬೇಕು ಅನ್ನೋದನ್ನೇ ಬಯಸ್ತೇನೆ. ಆದ್ದರಿಂದ ನನ್ನನ್ನು ನಿನ್ನ ಬಳಿಗೆ ಸೇರಿಸಿಕೋ ಅಂತ ಪ್ರಹ್ಲಾದ ಕೇಳಿಕೊಳ್ತಾ ಇದ್ದಾನೆ. ಸರಿ, ಅಲ್ಲಿಯ ಅಪೇಕ್ಷೆಗಳೆಲ್ಲ ಇಲ್ಲ. ಈಗ ಇಲ್ಲಿ ಭೂಮಿಯಲ್ಲಿ ಇದ್ದೀಯಲ್ಲ, ಭೂಮಿಯಲ್ಲಿರುವಾಗ ನಿನಗೆ ಇಲ್ಲಿ ಭೂಮಿಯ ಯಾವ ರೀತಿಯ ಅಪೇಕ್ಷೆಗಳು, ಭೂಮಿಯ ಏನನ್ನು ನೀನು ಅಪೇಕ್ಷೆ ಪಡ್ತೀಯ? ಸಂಸಾರದಲ್ಲಿದ್ದಾಗ, ಈ ಭೂಮಿಯಲ್ಲಿದ್ದಾಗ ಏನನ್ನು ಅಪೇಕ್ಷೆ ಪಡ್ತೀಯ ಅಂತಂದರೆ, ಕುತ್ರಾಶಿಶ್ರುತಿ ಸುಖ ಮೃಗತೃಷ್ಣರೂಪಾ ಕ್ವೇದಂ ಕಲೇವರಮಶೇಷ ರುಜಾಂ ವಿರೋಹಂ ನಿರ್ವಿದ್ಯತೆ ನತು ಜನೋ ಯದಪೀಹ ವಿದ್ವಾನ್ ಕಾಮಾನಲಂ ಮಧುಲವೈಹಿ ಶಮಯಂದುರಾಪೈಹಿ. ಇಲ್ಲಿ ಏನನ್ನು ಬಯಸಲಿಕ್ಕೆ ಸಾಧ್ಯ ಸ್ವಾಮಿ? ಈ ಸಂಸಾರದಲ್ಲಿ ಯಾವುದು ಬೇಕು ಅಂತ ಬಯಸಲಿಕ್ಕೆ ಸಾಧ್ಯ? ಯಾಕೆ ಯಾವುದು ಚೆನ್ನಾಗಿದೆ ಅಂತ ಕೇಳ್ತಾ ಇದ್ದಾನೆ ಪ್ರಹ್ಲಾದ. ಬಾಲಕ ಪ್ರಹ್ಲಾದ, 5 ವರ್ಷದ ಬಾಲಕನಿಗೆ ಎಂತಹ ಒಂದು ಪರಿಪಕ್ವವಾದಂತಹ ಜ್ಞಾನ. ಇಲ್ಲಿ ಚೆನ್ನಾಗಿರುವಂಥದ್ದು ಅಂತ ಯಾವುದಿದೆ? ಕೇಳಲಿಕ್ಕೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಅಷ್ಟೇ ಹೊರತಾಗಿ, ಶ್ರುತಿ ಸುಖಾಹ ಕರ್ಣಕ್ಕೆ ಆನಂದವನ್ನು ಕೊಡುತ್ತಷ್ಟೇ ಹೊರತಾಗಿ ವಾಸ್ತವವಾಗಿ ಇದರಲ್ಲಿ ಯಾವುದರಲ್ಲಿಯೂ ಕೂಡ ಸ್ವಾರಸ್ಯವೇ ಇಲ್ಲ. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಕೇಳೋದಕ್ಕೆ ಆನಂದ ಹೊರತಾಗಿ ಆ ವಸ್ತುವನ್ನು ಪಡೆದುಕೊಂಡಾಗ ದೋಷಗಳೇ ಕಾಣಿಸ್ತವೆ. ಅದೆಲ್ಲ ಹೇಗಿದೆ ಅಂತಂದರೆ, ಒಂದು ಉದಾಹರಣೆಯನ್ನು ಕೊಡ್ತಾನೆ. ಬಾಯಾರಿಕೆ ಆದವನಿಗೆ ನೀರು ಬೇಕು, ಅವನು ಮರುಭೂಮಿಯಲ್ಲಿ ಹೋಗ್ತಾ ಇದ್ದಾನೆ, ಅಲ್ಲಿ ನೀರು ಕಾಣಿಸ್ತಾ ಇದೆ ಅಂತ ಅನಿಸುತ್ತವನಿಗೆ, ನೀರು ನೀರು ಅಂತ ಬಯಸ್ತಾ ಅದರ ಹತ್ತಿರ ಹೋಗ್ತಾನೆ. ಅಲ್ಲಿ ಹೋದರೆ ಇರೋದಲ್ಲಿ ಏನು?
ಅದು ಮರೀಚಿಕೆ ಅಷ್ಟೆ. ಮರುಭೂಮಿಯಲ್ಲಿ ಅವನಿಗೇನು ಕಾಣುತ್ತೆ? ಅಲ್ಲಿ ನೀರಿದೆಯಾ? ಅಲ್ಲಿ ಯಾವುದೂ ಕೂಡ ಇಲ್ಲಿ ನೀರಿಲ್ಲ, ನೀರಿದ್ದಂತೆ ಕಾಣುತ್ತೆ. ಹಾಗೆ ನಮಗೆ ಇದರಿಂದ ಸುಖ ಆಗತ್ತೆ, ಈ ಪದಾರ್ಥದಿಂದ ಸುಖ, ಈ ಪದಾರ್ಥದಿಂದ ಸುಖ ಅಂತ ನಾವು ಬಯಸ್ತೇವೆ, ಅದರ ಹತ್ತಿರ ಹೋಗ್ತೇವೆ. ಅಲ್ಲಿ ಹೋದರೆ ಅದರಿಂದ ಸುಖ ಸಿಗೋದೇ ಇಲ್ಲ. ಈ ಸುಖಗಳೆಲ್ಲ ಯಾವುದರಿಂದ ಅಂದರೆ ಈ ಇಂದ್ರಿಯಗಳು, ಈ ಶರೀರ ಯಾವ ಇಂದ್ರಿಯಗಳನ್ನು ಧರಿಸಿದೆ ಆ ಇಂದ್ರಿಯಗಳಿಂದ ನಮಗೆ ಸುಖ ಆಗಬೇಕು. ಈ ಶರೀರ ಎಂತಹ ಅದ್ಭುತವಾಗಿರುವಂಥದ್ದು. ಅಶೇಷ ರುಜಾಂ ವಿರೋಹಂ ಅಂತ ಎಲ್ಲ ರೋಗಕ್ಕೆ ಆಕರವಾಗಿರುವಂಥದ್ದು ಈ ಶರೀರ. ಈ ಶರೀರದಿಂದಲೇ ತಾನೇ ಎಲ್ಲ ರೋಗಗಳು ಬರುವಂಥದ್ದು. ಆದ್ದರಿಂದ ಈ ಶರೀರವೇ ಅತ್ಯಂತ ಕ್ಷಣಭಂಗುರವಾಗಿರುವಂಥದ್ದು. ಕ್ಷಣ ಕ್ಷಣಕ್ಕೂ ಕೂಡ ನಮಗೆ ತಾರುಣ್ಯ ನಾಶ ಆಗಿ ವಾರ್ಧಕ್ಯ ಬರ್ತಾ ಇರ್ತದೆ. ಒಂದು ಕಥೆ ಬರ್ತದೆ, ದೇವಲೋಕದಲ್ಲಿ ಒಮ್ಮೆ ಚರ್ಚೆ ನಡೀತದಂತೆ. ಯಾರು ಭಾರಿ ಸುಂದರ ಅಂತ, ಅವನು ಸುಂದರ ಇವನು ಸುಂದರ ಅಂತೆಲ್ಲ ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ. ಆವಾಗ ನಾರದರು ಹೇಳ್ತಾರಂತೆ, ನೀವೇನು ಸುಂದರ, ಪುರೂರವ ರಾಜ ಸುಂದರ ಅಂತ. ಭೂಲೋಕದ ಪುರೂರವ ರಾಜ ಅವನು ಸುಂದರ ಅಂತ. ಅಂದರೆ ದೇವಲೋಕದಲ್ಲಿರುವ ದೇವತೆಗಳಿಗಿಂತ ಪುರೂರವ ಸುಂದರನಾಗಿದ್ದಾನೆ ಅನ್ನುವ ಮಾತು ಕೇಳಿ ಬರ್ತದೆ. ಆವಾಗ ಗಂಧರ್ವರಿಗೆ ದೇವತೆಗಳಿಗೆಲ್ಲ ಒಂದು ಕುತೂಹಲ, ನಮಗಿಂತ ಸುಂದರನಾಗಿದ್ದಾನೆ, ಹಾಗಾದರೆ ಅವನನ್ನೊಮ್ಮೆ ನೋಡಬೇಕು ಅಂತ. ಪುರೂರವ ರಾಜ ನಮಗಿಂತ ಸುಂದರನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ, ಹಾಗಾದರೆ ಅವನನ್ನು ನೋಡಬೇಕು ಅಂತ ಬರ್ತಾರೆ. ಗಂಧರ್ವರು ಬರ್ತಾರೆ, ಅನೇಕ ಜನ ದೇವತೆಗಳು ಬರ್ತಾರೆ. ಬಂದಾಗ ಪುರೂರವ ರಾಜ ಅವನು ಅಭ್ಯಂಗವನ್ನು ಮಾಡಿಕೊಳ್ತಾ ಇರ್ತಾನೆ. ಎಣ್ಣೆ ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕಾಗಿದೆ. ಅವನು ಎಣ್ಣೆ ಹಚ್ಚಿಕೊಂಡಿರ್ತಾನೆ. ದೇವತೆಗಳು ಬರ್ತಾರೆ. ದೇವತೆಗಳು ಬಂದಾಗ ಇವನು ಎದ್ದೇಳ್ತಾನೆ, ಎಣ್ಣೆಯಲ್ಲಿ ಹಚ್ಕೊಂಡಿದ್ದಾನೆ. ಏನು ವಿಶೇಷ? ಏನಿಲ್ಲ, ನೀನು ನೋಡೋದಕ್ಕೋಸ್ಕರ ಬಂದಿದ್ದೇವೆ ಅಂತ ಹೇಳ್ತಾರೆ ಗಂಧರ್ವರು ದೇವತೆಗಳು. ಅದಕ್ಕೆ ಹಾಗಾದ್ರೆ ಸ್ವಲ್ಪ ಹೊತ್ತು ನಾನು ಬರ್ತೇನೆ ಅಂತ ಸ್ನಾನ ಮಾಡ್ಕೊಂಡು ಬರ್ತಾನಂತೆ. ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಗಂಧರ್ವರದ್ದು ದೇವತೆಗಳ ಮುಖ ಎಲ್ಲ ಚಿಕ್ಕದಾಗಿ ಹೋಗಿಬಿಡುತ್ತಂತೆ. ಅವ್ರು ಅಂತಾರಂತೆ, ನೀನು ಆವಾಗ ಬಂದಿದ್ಯಲ್ಲ, ಆವಾಗ ಇದ್ಯಲ್ಲ, ಆವಾಗಲಿಗಿಂತ ಈಗ ಸ್ನಾನ ಮಾಡಿಕೊಂಡು ಬಂದ ಮೇಲೆ ನೀನು ವೃದ್ಧನಾಗಿ ಬಿಟ್ಟಿದ್ದೀಯಾ ಅಂತ. ಅಂದರೆ ತಾರುಣ್ಯ ಅನ್ನೋದು ಅಷ್ಟು ಕ್ಷಣಭಂಗುರವಾಗಿರುವಂಥದ್ದು. ಆ ಪುರೂರವ ರಾಜನ ಎಣ್ಣೆ ಹಚ್ಚಿಕೊಂಡಿರುವಂತಹ ಶರೀರವನ್ನು ನೋಡಿದ್ದಾರೆ. ನೋಡಿದಾಗ ಇವನು ತರುಣನಾಗಿದ್ದಾನೆ ಅಂತ ಅನಿಸಿದೆ. ಸ್ನಾನ ಮಾಡ್ಕೊಂಡ್ಬರೋ ಅಷ್ಟೊತ್ತಿಗೆ ನೀನು ಮುದುಕನಾಗಿದ್ದೀಯಾ ಅಂತ ದೇವತೆಗಳು ಹೇಳ್ತಾ ಇದ್ದಾರೆ. ಅಂದರೆ ಮನುಷ್ಯ ಲೋಕದಲ್ಲಿ ಶರೀರ ಅದು ಅಷ್ಟು ಕ್ಷಣ ಕ್ಷಣಕ್ಕೂ ಜೀರ್ಣ ಆಗ್ತಾ ಹೋಗ್ತಾ ಇರ್ತದೆ. ತಾರುಣ್ಯ ಕ್ಷಣ ಕ್ಷಣಕ್ಕೂ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ರೋಗಗಳು, ಅನೇಕ ರೀತಿಯ ರೋಗಗಳು, ಶರೀರದಿಂದ ವ್ಯಾಧಿಗಳು ಉಂಟಾಗ್ತಾ ಇರ್ತವೆ. ಇಂತಹ ಈ ಶರೀರದಿಂದ ನಾವು ಯಾವ ಸುಖವನ್ನು ತಾನು ಬಯಸಲಿಕ್ಕೆ ಸಾಧ್ಯ? ಅಲ್ಲ, ಇಂತಹ ಶರೀರದಲ್ಲಿ ಇದ್ದರೂ ಕೂಡ ವೈರಾಗ್ಯ ಬರೋದಿಲ್ಲಲ್ಲ ಅಂತಂದರೆ ಅದೇ ಆಶ್ಚರ್ಯ ಅಂತ ಹೇಳ್ತಾ ಇದ್ದಾನೆ ಪ್ರಹ್ಲಾದ. ಇಂತಹ ಶರೀರ, ಇದರಿಂದಲೇ ನಮಗೆ ಸುಖ ಅಂತ ಅನ್ನುವ ಭ್ರಾಂತಿ ಇದೆಯಲ್ಲ ಜನರಿಗೆ, ಇದೇ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ಪ್ರಹ್ಲಾದ ಹೇಳ್ತಾನೆ. ಆ ಬಾಲಕ ಪ್ರಹ್ಲಾದನಿಗೆ ಎಂತಹ ಒಂದು ಜ್ಞಾನ ಇದೆ, ಅದು ನಮಗೆ ಬರೋದಿಲ್ಲ. ಅವನು ನೋಡಿ ನಗುತ್ತಾನೆ ಪ್ರಹ್ಲಾದ. ಇವರಿಗೆ ಇಂತಹ ಶರೀರದಲ್ಲಿ ಕ್ಷಣಭಂಗುರವಾಗಿರುವಂತಹ, ಇಷ್ಟು ದುಃಖದಾಯಕವಾಗಿರುವಂತಹ ಈ ಶರೀರದಲ್ಲಿ ವ್ಯಾಮೋಹ ಇದೆ ಅಲ್ವಾ, ಈ ಶರೀರದಿಂದ ಸುಖ ಉಂಟಾಗತ್ತೆ ಅಂತನೋ ಭ್ರಾಂತಿ ಇದೆಯಲ್ಲ ಇವರಿಗೆ, ಇದರಿಂದ ಏನಾಗತ್ತೆ ಅಂತಂದರೆ ಇದರಿಂದ ಯಾವುದನ್ನು ಬಯಸ್ತಾನೆ ಅದರಿಂದ ಸ್ವಲ್ಪ ಮಾತ್ರ ಸುಖ ಸಿಗತ್ತೆ, ದುಃಖವೇ ಜಾಸ್ತಿ. 2% ಸುಖ ಸಿಕ್ಕರೆ 98% ದುಃಖ ಇದೆ. ವಾದಿರಾಜರು ಚೆನ್ನಾಗಿ ಹೇಳ್ತಾರೆ, ಇವತ್ತು ಮನುಷ್ಯ ಸುಖ ಸುಖ ಅಂತ ಹೋಗ್ತಾನೆ. ಯಾವುದರಿಂದ ಸುಖ? ಒಳ್ಳೆಯ ಊಟದಿಂದ ಸುಖ ಅಂತ ತಗೊಂಡ್ರೆ, ಊಟದಿಂದ ಸುಖ ಅಂದರೆ ಎಷ್ಟರ ಮಟ್ಟಿಗೆ ಸುಖ ಇದೆ? ಮೊದಲಿಗೆ ಹಣವನ್ನು ಗಳಿಸಬೇಕು. ಹಣವನ್ನು ಗಳಿಸುವಾಗ ಶ್ರಮಪಟ್ಟು ಹಣವನ್ನು ಗಳಿಸ್ತಾನೆ, ಆವಾಗ ಕಷ್ಟ ಇದೆ, ದುಃಖ ಇದೆ. ಅದಾದ ಮೇಲೆ ಹಣ ಬಂದ ಮೇಲೆ ಅಂಗಡಿಗೆ ಹೋಗ್ತಾನೆ, ಅಂಗಡಿಗೆ ಹೋಗಿ ಪದಾರ್ಥವನ್ನು ಕೊಂಡುಕೊಳ್ಬೇಕು. ದುಡ್ಡನ್ನು ಕೊಟ್ಟು ಪದಾರ್ಥವನ್ನು ಕೊಂಡುಕೊಳ್ಬೇಕಲ್ಲ, ಆವಾಗ ದುಃಖ ಆಗತ್ತೆ. ನಾನು ಇಷ್ಟು ಶ್ರಮಪಟ್ಟು ಸಂಪಾದನೆ ಮಾಡಿದ ಹಣವನ್ನು ನಾನು ಹಿಂದಿನ ತಿಂಗಳು ಕೊಟ್ಟಿದ್ದಕ್ಕಿಂತ ಈ ತಿಂಗಳು ಇನ್ನೂ ಜಾಸ್ತಿ ಕೊಡ್ತಾ ಇದ್ದೇನೆ, ದುಃಖ ಆಗತ್ತೆ. ಅಯ್ಯೋ, ನನ್ನ ಹಣ ಎಲ್ಲ ಖರ್ಚಾಗ್ತಾ ಇದೆಯಲ್ಲ ಅಂತ ದುಃಖ. ಕಷ್ಟಪಟ್ಟು ಸಂಪಾದನೆ ಮಾಡಿದ ಆವಾಗ ದುಃಖ. ಸಂಪಾದನೆ ಮಾಡಿದ ಹಣವನ್ನು ಕೊಟ್ಟು ಪದಾರ್ಥಗಳನ್ನು ಕೊಂಡುಕೊಳ್ಳುತ್ತಾನೆ, ಆವಾಗ ದುಃಖ.
ಪದಾರ್ಥಗಳನ್ನು ಹೊತ್ತುಕೊಂಡು ಬರಬೇಕು, ಆವಾಗ ದುಃಖ. ಭಾರವನ್ನು ಹೊತ್ತು ಬರುವಾಗ ಆವಾಗ ದುಃಖ. ಪದಾರ್ಥಗಳನ್ನು ಸಿದ್ಧಪಡಿಸಬೇಕು, ಪಾಕ ಆಗಬೇಕು. ಪಾಕ ಆಗೋದಕ್ಕೆ ಒಲೆ ಹೊತ್ತಿಸಬೇಕು, ಹೊಗೆ ಕುಡಿಬೇಕು. ಈ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಪಾಕವನ್ನು ಮಾಡುವಾಗ ಅವಾಗ ಕಾಯಬೇಕು. ಪದಾರ್ಥ ಸಿದ್ಧ ಆಗುವಲ್ಲಿಯ ತನಕ ಕಾಯಬೇಕು, ಆವಾಗ ದುಃಖ. ಪದಾರ್ಥ ಸಿದ್ಧ ಆಗ್ತಾ ಇದೆ, ಆವಾಗ ಜಾಸ್ತಿ ಬೆಂದು ಹೋಯಿತು ಅಂತಂದರೆ, ಅಡಿ ಹಿಡಿಯಿತು ಅಂತಾದರೆ ಸೀದು ಹೋದ ಪದಾರ್ಥವನ್ನು ತಿನ್ನುವಾಗ ದುಃಖ. ಇಲ್ಲ ಪದಾರ್ಥ ಪೂರ್ತಿಯಾಗಿ ಬೆಂದಿಲ್ಲ ಅಂತಂದರೆ ಅರೆಬೆಂದ ಪದಾರ್ಥವನ್ನು ತಿನ್ನುವಾಗ ಆವಾಗಲೂ ದುಃಖ. ಇಲ್ಲ ಪದಾರ್ಥ ಸರಿಯಾಗಿ ಬೆಂದಿದೆ, ಜಾಸ್ತಿ ಬಿಸಿಯಾಗಿದೆ, ಅದನ್ನು ಬಿಸಿ ಬಿಸಿಯಾಗಿ ತಿಂದರೆ ನಾಲಿಗೆ ಸುಟ್ಟು ಹೋಗುತ್ತೆ, ದುಃಖ. ಅದು ತಣ್ಣಗಾಗಿ ಹೋಗಿದೆ, ಆವಾಗ ತಿಂದರೆ ಅಯ್ಯೋ ತಣ್ಣಗಾಗಿರೋ ಪದಾರ್ಥ ತಿಂತಾ ಇದ್ದೇನಲ್ಲ ಅಂತ ಆವಾಗಲೂ ದುಃಖ. ಆ ಪದಾರ್ಥ ಜಾಸ್ತಿ ಬಿಸಿಯೂ ಆಗಿಲ್ಲ, ಜಾಸ್ತಿ ತಣ್ಣಗೂ ಆಗಿಲ್ಲ, ಅಂತಹ ಹಂತದಲ್ಲಿದ್ದು ಆ ಪದಾರ್ಥವನ್ನು ತಿನ್ನುವಾಗ ಆನಂದ ಅಂತಂದರೆ ಎಷ್ಟು ಹೊತ್ತು ಆನಂದ? ಅದು ನಾಲಿಗೆಯ ತುದಿಯಲ್ಲಿ ಇಟ್ಟಾಗ ಪದಾರ್ಥ ಆ ರುಚಿಯನ್ನು ಸವಿದಾಗ, ಅದರಲ್ಲಿಯೂ ಉಪ್ಪು ಹುಳಿ ಖಾರ ಹೆಚ್ಚು ಕಮ್ಮಿ ಆಗಿಲ್ಲ ಅಂತಂದರೆ ಆವಾಗ ಆನಂದ. 4 ಜನ ಮನೆಯಲ್ಲಿರ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಪೇಕ್ಷೆಗಳು. ಒಬ್ಬರಿಗೆ ಹುಳಿ ಜಾಸ್ತಿ ಬೇಕು, ಇನ್ನೊಬ್ಬನಿಗೆ ಖಾರ ಜಾಸ್ತಿ ಬೇಕು. ಆವಾಗ ಅಡುಗೆ ಮಾಡುವವರು ಒಂದು ರೀತಿಯಲ್ಲಿ ಮಾಡಿರ್ತಾರೆ, ಅದು ಒಬ್ಬನಿಗೆ ಆನಂದ ಕೊಡುತ್ತೆ, ಇನ್ನೊಬ್ಬನಿಗೆ ಆನಂದ ಕೊಡೋದಿಲ್ಲ. ಹಾಗೆ ಪದಾರ್ಥ ನಾಲಿಗೆ ಮೇಲೆ ಇಟ್ಟಾಗಲೂ ಕೂಡ ಕೆಲವೊಮ್ಮೆ ದುಃಖವೇ ಆಗತ್ತೆ. ಅದು ಸ್ವಲ್ಪ ಸರಿಯಾಗಿದೆ ಅಂತ ಅನಿಸಿದರೆ ಸ್ವಲ್ಪ ಸುಖ ಆಯಿತು. ಹೊಟ್ಟೆ ಹೋದಾಗ ಜಾಸ್ತಿ ಹೊಟ್ಟೆಗೆ ಹೋದರೆ ಆವಾಗಲೂ ಜೀರ್ಣ ಆಗೋದಿಲ್ಲ, ಅಜೀರ್ಣ ದುಃಖ. ಕಡಿಮೆ ಆಯಿತು ಅಂತಾದರೆ ಆವಾಗಲೂ ಕೂಡ ದುಃಖ. ಹೀಗೆ ನಂತರದಲ್ಲಿಯೂ ಕೂಡ ದುಃಖ, ದೇಹಾಲಸ್ಯ ಉಂಟಾಗತ್ತೆ. ಮೊದಲಿಗೂ ದುಃಖ, ನಂತರದಲ್ಲಿಯೂ ದುಃಖ. ಸುಖ ಎಷ್ಟಿದೆ? ಒಂದು ಭೋಜನ ಅಂತ ನಾವು ಆಲೋಚನೆ ಮಾಡುವಾಗ ಭೋಜನದಲ್ಲಿ ಸುಖದ ಅಂಶ ಎಷ್ಟಿದೆ ಅಂತ ನಾವೇ ಅದನ್ನು ಲೆಕ್ಕ ಹಾಕಿದರೆ ಗೊತ್ತಾಗತ್ತೆ ಅಂತ ವಾದಿರಾಜರು ಹೇಳ್ತಾರೆ. ಹೀಗಾಗಿ ನಮಗೆ ಸುಖ ಇರೋದು ಸ್ವಲ್ಪ ಮಾತ್ರ, ದುಃಖ ಇರೋದೇ ಜಾಸ್ತಿ. ಅಂತಹ ಈ ಸಂಸಾರಾವಸ್ಥೆಯಲ್ಲಿ ನಾನು ಯಾವ ರೀತಿಯ ಸುಖವನ್ನು ಅಪೇಕ್ಷೆ ಪಡಲಿಕ್ಕೆ ಸಾಧ್ಯ? ಯಾವ ರೀತಿಯ ಪದಾರ್ಥಗಳನ್ನು ನಾನು ಅಪೇಕ್ಷೆ ಪಡಲಿಕ್ಕೆ ಸಾಧ್ಯ? ಸ್ವಾಮಿ ನನಗೆ ಇದನ್ನು ಕೊಡು ಅಂತ ನಾನು ಏನನ್ನು ಕೇಳಲಿಕ್ಕೆ ಸಾಧ್ಯ? ಆದ್ದರಿಂದ ದೇವರೇ, ನಾನು ಯಾವುದನ್ನೂ ಕೇಳಲ್ಲ. ಆ ಪದಾರ್ಥ ಕೊಡು, ಈ ಪದಾರ್ಥ ಕೊಡು, ಯಾವುದನ್ನು ನಾನು ಬಯಸಲ್ಲ. ನಾನು ಬಯಸೋದು ಒಂದೇ, ನಿನ್ನ ಪಾದವನ್ನೇ, ನಿನ್ನ ಪಾದದ ದಾಸ್ಯವನ್ನು ಮಾತ್ರ ನಾನು ಬಯಸ್ತೇನೆ ಅನ್ನುವ ಮಾತನ್ನು ಆ ದಿಟ್ಟನಾಗಿರುವ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಮುಂದೆ ಯಾವ ರೀತಿಯ ಪ್ರಾರ್ಥನೆಯನ್ನು ಮುಂದುವರಿಸ್ತಾನೆ ಅನ್ನೋದನ್ನು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಶ್ರೀ ಗುರು ಮಧ್ವೇಶಾರ್ಪಣಮಸ್ತು.